ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು 10 ರಿಂದ 12 ವರ್ಷದ ಹೆಣ್ಮಕ್ಳಿಗೆ ಯಾವ ರೀತಿಲಿ ಶಾರ್ಟ್ಸ್ನ ಹೊಲಿಯೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಶಾರ್ಟ್ಸ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬ ಈಸಿ. ನೋಡಿ, ಇದು ಸರಿ ಬಟ್ಟೆ. ಈ ರೀತಿಲಿ ಸರಿ ಬಟ್ಟೆ ಒಳಗಡೆ ಹೋಗೋ ರೀತಿಲಿ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಒಂದು ಫೋಲ್ಡ್ ಇದ್ದದ್ದು ಈ ಥರ ಮುಂಭಾಗ ಇದೆ. ನನ್ನ ಸೈಡು ಓಪನ್ ಸೈಡನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲೊಂಥರ ಬಟ್ಟೆ ಈ ಥರ ಎದ್ದು ಬಂದಂಗೆ ಕಾಣಿಸ್ತಾ ಇದೆ. ಈ ಸೆಲ್ವಾಜು ತುಂಬ ಗಟ್ಟಿ ಇದೆ, ಹಾಗಾಗಿ ಈ ಥರ ಬಟ್ಟೆ ಎದ್ದು ಬಂದಂಗೆ ಕಾಣಿಸ್ತಾ ಇದೆ. ಅಂದರೆ ಈ ಸೆಲ್ವಾಜ್ ಇರೋ ಕಡೆ ಈ ರೀತಿಲಿ ಕಟ್ನ ಮಾಡ್ಕೋಬೇಕು. ಬಟ್ಟೆ ಒಂಥರ ಫ್ರೀಯಾಗಿ ಕೂತ್ಕೋಬೇಕು. ಆ ಥರ ಕೂರ್ತಾ ಇಲ್ಲ ಅಂದರೆ ಈ ಸೆಲ್ವಾಜ್ ಎಲ್ಲಿದೆ ಅಲ್ಲಿ ಈ ಥರ ಕ್ರಾಸಾಗಿ ಈ ರೀತಿಲಿ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಬಟ್ಟೆ ಈ ರೀತಿ ಫ್ಲ್ಯಾಟಾಗಿ ನೀಟಾಗಿ ಕೂತ್ಕೋತಾ ಇದೆ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ಈಗ ಇಲ್ಲಿ ನಾವು ಕಟ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಲೈನನ್ನು ಹಾಕೋಬೇಕು. ನಾವೇನು ಕಟ್ ಮಾಡಿದ್ದೀವಿ ಅದನ್ನು ಬಿಟ್ಟು ಒಂದು ಲೈನನ್ನು ಹಾಕಬೇಕು. ನೋಡಿ, ಇದರ ಅಳತೆ ಈ ರೀತಿ ಇದೆ. ಪೂರ್ಣ ಉದ್ದ 16 ಇಂಚು, ಸೊಂಟದ ಸುತ್ತು 26 ಇಂಚು, ಆಸನದ ಸುತ್ತು 36 ಇಂಚು, ಬಾಟಮ್ ಸುತ್ತು 18 ಇಂಚು. ಮೊದಲಿಗೆ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಲೈನ್ನ ಹಾಕೋಬೇಕು. ಇದು ಬಾಟಮ್ ಫೋಲ್ಡಿಂಗ್ಗೆ. ಶಾರ್ಟ್ಸ್ ಆಗಿರೋದ್ರಿಂದ 1/4 ಇಂಚಿಗೆಲ್ಲ ಫೋಲ್ಡಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಒಂದು 3/4 ಇಂಚಿಗೆ ಫೋಲ್ಡನ್ನು ಮಾಡಬೇಕು. ಹಾಗಾಗಿ 1.5 ಇಂಚಿಗೆ ಮೊದಲಿಗೆ ಈ ಥರ ಒಂದು ಲೈನನ್ನು ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಪೂರ್ಣ ಉದ್ದನ ಮಾರ್ಕ್ ಮಾಡಬೇಕು. ಪೂರ್ಣ ಉದ್ದ 16 ಇಂಚಿದೆ. ಈ ಥರ 16 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕಬೇಕು. ಪುನಃ ಇಲ್ಲಿಂದ ಎಲಾಸ್ಟಿಕ್ ಹಾಕಲಿಕ್ಕೆ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಲೈನನ್ನು ಹಾಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಸೊಂಟದ ಸುತ್ತನ್ನು ಮಾರ್ಕ್ ಮಾಡಬೇಕು. ಸೊಂಟದ ಸುತ್ತನ್ನು ಮಾರ್ಕ್ ಮಾಡಬೇಕಾದ್ರೆ ಆಸನ ಸುತ್ತನ್ನು 4ರಿಂದ ಭಾಗಿಸ್ಬೇಕು. ಆಸನದ ಸುತ್ತು 36 ಇಂಚಿದೆ. ಅದನ್ನು 4ರಿಂದ ಭಾಗಿಸಿದ್ರೆ 9 ಇಂಚ್ ಸಿಗುತ್ತೆ. ಅದಕ್ಕೆ 1 ಇಂಚು ಬಾಡಿ ಲೂಸಿಂಗ್ ಸೇರಿಸ್ಕೋಬೇಕು. 10 ಇಂಚಾಯಿತು. ಮತ್ತು 1 ಇಂಚು ಸ್ಟಿಚಿಂಗ್ ಮಾರ್ಜಿನು. ಒಟ್ಟು 11 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಆಸನದ ಉದ್ದನ ಮಾರ್ಕ್ ಮಾಡಬೇಕು. ಆಸನದ ಸುತ್ತು ಎಷ್ಟಿದೆ ಅದನ್ನು 4ರಿಂದ ಭಾಗಿಸ್ಬೇಕು. ಆಸನದ ಸುತ್ತು 36 ಇಂಚಿದೆ. ಅದನ್ನು 4ರಿಂದ ಭಾಗಿಸಿದ್ರೆ 9 ಇಂಚ್ ಸಿಗುತ್ತೆ. 2 ಇಂಚು ಲೂಸಿಂಗಿಗೆ ಸೇರಿಸ್ಕೋಬೇಕು. ಒಟ್ಟು 11 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಬೇಕು. ನೋಡಿ, ಈ ಥರ 11 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಹಾಕಿದ್ವಿ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಬೇಕು. ಈ ಲೈನು ಸ್ಟ್ರೈಟ್ ಲೈನ್ ಬರಲಿ ಅಂತೇಳಿ. ಈಗ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಹಾಕಬೇಕು. ಈ ರೀತಿ ಮಾರ್ಕನ್ನು ಹಾಕಿದ್ಮೇಲೆ ಇಲ್ಲಿ ಶೇಪನ್ನು ಕೊಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಬಾಟಮ್ ಸುತ್ತನ್ನು ಮಾರ್ಕ್ ಮಾಡಬೇಕು. ಬಾಟಮ್ ಸುತ್ತು 18 ಇಂಚಿದೆ. ಅದನ್ನು 2ರಿಂದ ಭಾಗಿಸ್ಬೇಕು. ಅಂದರೆ 9 ಇಂಚು. ಅದಕ್ಕೆ 1 ಇಂಚು ಹೊಲಿಗೆ ಅಂಶನ ಸೇರಿಸಿ ಒಟ್ಟು 10 ಇಂಚಿಗೆ ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಅಥವಾ 3/4 ಇಂಚು ಎಕ್ಸ್ಟ್ರಾಗೆ ಈ ಥರ ಒಂದು ಲೈನನ್ನು ಹಾಕಬೇಕು. ಈಗ ಇದನ್ನು ಈ ರೀತಿಲಿ ಕಟ್ ಮಾಡ್ಕೋಬೇಕು. ಈಗ ಇಲ್ಲೊಂದು ಕಚ್ಚನ್ನು ಹಾಕೋಬೇಕು. ಇದು ಫ್ರಂಟ್ ಪಾರ್ಟು. ಹೊಲಿಯುವಾಗ ಫ್ರಂಟ್ ಪಾರ್ಟ್ ಯಾವುದು ಬ್ಯಾಕ್ ಪಾರ್ಟ್ ಯಾವುದು ಅಂತ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಫ್ರಂಟ್ ಪಾರ್ಟಿಗೆ ಈ ರೀತಿ ಒಂದು ಕಚ್ಚನ್ನು ಹಾಕೋಬೇಕು. ಪುನಃ ಈಗ ಇದನ್ನು ಉಳ್ಕೊಂಡಿರೋ ಬಟ್ಟೆ ಮೇಲೆ ಈ ರೀತಿ ಇಟ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಈಗ ಈ ರೀತಿಲಿ 2 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಬರಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕಬೇಕು. ಈಗ ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಲೈನನ್ನು ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕಬೇಕು. ನೋಡಿ, ಇದನ್ನು ಈ ರೀತಿಲಿ ಎಕ್ಸ್ಟೆಂಡ್ ಮಾಡಬೇಕು. ನೋಡಿ, ಈ ರೀತಿಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕಬೇಕು. ಈಗ ಇದನ್ನು ಈ ರೀತಿಲಿ ಕಟ್ ಮಾಡಿ ತೆಗಿಬೇಕು. ನೋಡಿ, ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದಾಗಿದೆ. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ನೋಡಿ, ಈಗ ಹೊಲಿಯೋದು ಹೇಗೆ ಅನ್ನೋದನ್ನ ತೋರಿಸ್ತೇನೆ. ಏನಿಲ್ಲಿ ಫ್ರಂಟ್ ಪಾರ್ಟ್ ಅಂತ ಬರೆದು ಇಲ್ಲಿ ಸೀಟಿನ ಹತ್ರ ಕಚ್ಚನ್ನು ಹಾಕ್ಕೊಂಡಿದ್ವೋ ಮೊದಲಿಗೆ ಆ ಸೈಡ್ ಹತ್ರ ಹೊಲ್ಕೋಬೇಕು. ಅರ್ಧ ಇಂಚಿಗೆ ಇಲ್ಲಿ 2 ಸ್ಟಿಚ್ಚನ್ನು ಹಾಕಬೇಕು. ಇದೆರಡೂ ಈ ರೀತಿ ಜೋಡಿನೇ ಇಟ್ಕೊಂಡಿರಬೇಕು.
ನೋಡಿ ಇಲ್ಲಿ ಬಂದಾಗ ಯಾವ ಬಟ್ಟೆನೂ ಎಳಿಬಾರ್ದು, ಸುಮ್ಮನೆ ಹಾಗೆ ಇಟ್ಕೊಂಡು ಹೊಲಿಬೇಕು. ಏನಾರು ಎಳೆದ್ರೆ ಇಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗಾಗಿ ಹೇಗಿದೆ ಬಟ್ಟೆ ಅದೇ ರೀತಿಯಲ್ಲಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬೇಕು. ಪುನಃ ಈಗ ಅದರ ಮೇಲೆ ಇನ್ನೊಂದು ಹೊಲಿಗೆನ ಹಾಕಬೇಕು. ಈಗ ಇದೇ ರೀತಿಯಲ್ಲಿ ಹಿಂಭಾಗದ ಬಟ್ಟೆನೂ ಹೊಲ್ಕೋಬೇಕು. ನೋಡಿ ಹಿಂಭಾಗದ್ದು ಮತ್ತು ಮುಂಭಾಗದ್ದು ಎರಡನ್ನೂ ಹೊಲ್ಕೊಂಡಿದ್ದಾಗಿದೆ. ಈಗ ಹಿಂಭಾಗದ ಬಟ್ಟೆನ ಈ ರೀತಿಯಲ್ಲಿ ಓಪನ್ ಮಾಡಬೇಕು. ಈ ರೀತಿ ಓಪನ್ ಮಾಡಿ ಇಟ್ಕೊಂಡು ಮುಂಭಾಗದ ಬಟ್ಟೆನೂ ಈ ರೀತಿಯಲ್ಲಿ ಓಪನ್ ಮಾಡಿ ಇಟ್ಕೊಂಡು ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೋಬೇಕು. ಈಗ ಈ ತುದಿಯಲ್ಲಿ ಇದೆರಡನ್ನೂ ಈ ರೀತಿಯಲ್ಲಿ ಜೋಡಿ ಮಾಡಿ ಇಟ್ಕೊಂಡು ಅರ್ಧ ಇಂಚ್ ಗ್ಯಾಪ್ಗೆ 2 ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ಥರ ಸ್ವಲ್ಪ ದೂರ ಹೊಲ್ಕೊಂಡಾದ್ಮೇಲೆ ಈಗಲೇ ಈ ತುದಿಲಿ ಇದೆರಡನ್ನು ಜೋಡಿ ಮಾಡಿ ಇಟ್ಕೊಂಡು ಪುನಃ ಇದನ್ನು ಈ ರೀತಿಯಲ್ಲಿ ಜೋಡಿ ಮಾಡಿ ಇಟ್ಕೊಂಡು ಹೊಲಿಬೇಕು. ಈ ಥರ ಜೋಡಿ ಮಾಡಿ ಇಟ್ಕೊಂಡು ಹೊಲಿಯೋದ್ರಿಂದ ಇಲ್ಲಿ ಏರುಪೇರು ಬರೋದಿಲ್ಲ, ಸರಿಯಾಗಿ ಬರುತ್ತೆ. ಪುನಃ ಈಗ ಬಟ್ಟೆನ ಉಲ್ಟಾ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕೋಬೇಕು. ಈಗ ಈ ಸೈಡ್ ಹೊಲ್ಕೊಂಡಂಗೆ ಈ ಸೈಡನ್ನು ಹೊಲ್ಕೋಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಬಾಟಮ್ ಹತ್ರ ಈಗಲೇ ಫೋಲ್ಡನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ವಿ ಶೇಪಲ್ಲಿ ಕಟ್ ಮಾಡಿದ್ವಲ್ಲ, ಅಲ್ಲಿಗೆ ಈ ರೀತಿಲಿ ಒಂದು ಫೋಲ್ಡನ್ನು ಮಾಡಿ ಪುನಃ ಇನ್ನೊಂದು ಫೋಲ್ಡನ್ನು ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈ ತುದಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಥರ ನಾವೇನು ಹೊಲ್ಕೊಂಡಿದ್ದೀವಿ ಇದು ಯಾವಾಗಲೂ ಇದು ಮತ್ತು ಇದು ಮ್ಯಾಚ್ ಆಗಬೇಕು. ಆ ರೀತಿಲೇ ಇಟ್ಕೊಂಡು ಹೊಲಿಬೇಕು. ಈ ಥರ ಹೊಲಿಯೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಪುನಃ ಇಲ್ಲಿ ಏನು ವಿ ಶೇಪ್ ಇದೆ ಅಲ್ಲಿಗೆ ಇದನ್ನು ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಪುನಃ ಇನ್ನೊಂದು ಫೋಲ್ಡನ್ನು ಮಾಡ್ಕೋಬೇಕು. ಈಗ ಇದೇ ರೀತಿ ಇನ್ನೊಂದು ಸೈಡಲ್ಲೂ ಹೊಲ್ಕೋಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕಿ ಶಾರ್ಟ್ಸ್ ಆಗಿರೋದ್ರಿಂದ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಎರಡು ಕಡೆ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಬಂದಿರುವಂಥ ಎಕ್ಸ್ಟ್ರಾ ಬಟ್ಟೆನ ಎರಡು ಕಡೆನೂ ತೆಗಿಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಸೀಟಿನ ಹತ್ರ ಏನಿದೆ ಹಿಂಭಾಗದ್ದು ಮುಂಭಾಗದ್ದು ಎರಡನ್ನೂ ಈ ರೀತಿ ಮ್ಯಾಚ್ ಮಾಡಿ ಇಟ್ಕೊಂಡು ಇಲ್ಲಿಂದ ಹೊಲಿಲಿಕ್ಕೆ ಶುರು ಮಾಡಬೇಕು. ಅರ್ಧ ಇಂಚಿಗೆ 2 ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಇಲ್ಲೂ ಈಗಲೇ ಈ ರೀತಿ ಮ್ಯಾಚ್ ಮಾಡಿ ಇಟ್ಕೊಳ್ಳಿ. ಪುನಃ ಬಟ್ಟೆನ ಉಲ್ಟಾ ಮಾಡಿ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಇಲ್ಲಿ ಮಧ್ಯಕ್ಕೆ ಬಂದ ಮೇಲೆ ಈ ಕಡೆ ತುದಿಲು ಈಗಲೇ ಈ ರೀತಿ ಜೋಡಿ ಮಾಡಿ ಇಟ್ಕೋಬೇಕು. ನೋಡಿ ಏನು ಈ ರೀತಿಲಿ ಒಂದು ಲೈನನ್ನು ಹಾಕ್ಕೊಂಡಿದ್ವಿ, ಈಗ ಇಲ್ಲಿ ಇದನ್ನು ಈ ರೀತಿಲಿ ಫೋಲ್ಡ್ ಮಾಡಿ ಒಳಗಡೆ ಎಲಾಸ್ಟಿಕ್ ಬರುತ್ತೆ. ಆದ್ದರಿಂದ ಇಲ್ಲಿ ಮೇಲ್ಗಡೆ ಸರಿ ಬಟ್ಟೆ ಮೇಲೆ 1.5 ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು. ಇದೇ ರೀತಿ ಫುಲ್ಲು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿಲಿ ಮಾರ್ಕನ್ನು ಹಾಕೊಂಡಾದ್ಮೇಲೆ ಇಲ್ಲಿ ಏನು ಈ ಥರ ಸ್ಟ್ರೈಟಾಗಿ ಕಟ್ಟಾಗಿದೆ ಇದು ಮುಂಭಾಗದ್ದು, ಈ ಥರ ವಿ ಶೇಪಲ್ಲಿ ಕಟ್ಟಾಗಿರೋದು ಹಿಂಭಾಗದ್ದು. ಹಾಗಾಗಿ ಇವಾಗ ನೋಡಿ ಈ ಥರ ಸ್ಟಿಚಿಂಗ್ ಮಾರ್ಜಿನ್ ಇದೆಯಲ್ಲ ಇದು ಮತ್ತು ಇದು ಮ್ಯಾಚ್ ಆಗೋ ರೀತಿಲಿ ಈಗ ನಾವಿಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿ 1.5 ಇಂಚಿಗೆ ಈ ರೀತಿಲಿ ಫೋಲ್ಡನ್ನು ಮಾಡ್ಕೋಬೇಕು. ಈ ಥರ ಫೋಲ್ಡನ್ನು ಮಾಡಿಕೊಂಡು ಒಂದು ಪಿನ್ನನ್ನು ಹಾಕಿ ಇಟ್ಕೊಂಡಿರಬೇಕು. ಏನಕ್ಕೆ ಅಂದರೆ ನಾವು ಹೊಲ್ಕೊಂಡು ಬರಬೇಕಾದ್ರೆ ಇಲ್ಲಿದು ವೇರಿಯೇಷನ್ ಆಗಬಾರ್ದು ಅಂತೇಳಿ. ಈಗ ಇಲ್ಲಿ ಮುಂಭಾಗದ ಕಡೆಯಿಂದ ಹೊಲಿಲಿಕ್ಕೆ ಶುರು ಮಾಡಬೇಕು. ನೋಡಿ ಎಲಾಸ್ಟಿಕ್ಕನ್ನು ತಗೋಬೇಕಾದ್ರೆ ಸೊಂಟದ ಸುತ್ತು ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ಸೊಂಟದ ಸುತ್ತು 26 ಇಂಚಿದೆ, ಅದರಲ್ಲಿ 4 ಇಂಚನ್ನು ಕಡಿಮೆ ಮಾಡಬೇಕು, ಅಂದರೆ 22 ಇಂಚು. 22 ಇಂಚಿಂದು ಎಲಾಸ್ಟಿಕ್ಕನ್ನು ತಗೋಬೇಕು. ನೋಡಿ ಇದು ಅಗಲ 1 ಇಂಚಿದೆ. ಈಗ ಈ ಥರ ಮಾರ್ಕ್ ಇದ್ದಿದ್ದು ಮೇಲೆ ಬರಬೇಕು. ಈಗ 22 ಇಂಚಿಗೆ ಎಲಾಸ್ಟಿಕ್ಕಿಗೆ ಒಂದು ಮಾರ್ಕನ್ನು ಹಾಕೋಬೇಕು. ಈ ರೀತಿಲಿ ಮಾರ್ಕನ್ನು ಹಾಕ್ಕೊಂಡು ಈಗ ಇದು ಮೇಲೆ ಬರೋ ರೀತಿಲಿ ಇಟ್ಕೊಂಡು ಇಲ್ಲಿ ಏನು ನಾವು ಮಾರ್ಕ್ ಹಾಕಿದ್ದೀವಿ ಅಲ್ಲಿಗೆ ಈ ರೀತಿಲಿ ಫೋಲ್ಡನ್ನು ಮಾಡ್ಕೋಬೇಕು. ಫೋಲ್ಡನ್ನು ಮಾಡಿಕೊಂಡು ಈ ಸ್ಟಿಚಿಂಗ್ ಮಾರ್ಜಿನು ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು 1/4 ಇಂಚಿಗೆ ಈ ರೀತಿಲಿ ಮಡಿಸ್ಕೋಬೇಕು. ಮಡಿಸ್ಕೊಂಡು ಈ ತುದಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಹೋಗಬೇಕಾದ್ರೆ ಎಲಾಸ್ಟಿಕ್ ಮೇಲೆಲ್ಲ ಹೊಲಿಬಾರ್ದು, ಅದನ್ನು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಹೋಗಬೇಕು. ಎಲ್ಲೆಲ್ಲಿ ಈ ಥರ ಸ್ಟಿಚಿಂಗ್ ಮಾರ್ಜಿನ್ ಇದೆ ಈ ಸ್ಟಿಚಿಂಗ್ ಮಾರ್ಜಿನು ಮ್ಯಾಚ್ ಆಗೋ ರೀತಿಯಲ್ಲೇ ಇಟ್ಕೊಂಡು ಮಡಿಸ್ಕೊತಾ ಇರಬೇಕು. ಈ ಥರ ಮಡಿಸ್ಕೊಂಡು ಹೊಲಿಯೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ.
ನೋಡಿ ಈಗ ಇಲ್ಲಿ ನಾವು ಹಿಂಭಾಗದ ಹತ್ರ ಒಂದು ಪಿನ್ನನ್ನು ಹಾಕಿದ್ವಲ್ಲ ಅದನ್ನು ತೆಗಿಬೇಕು. ತೆಗೆದು ಈಗ ಈ ಸ್ಟಿಚಿಂಗ್ ಮಾರ್ಜಿನು ಈ ಮಾರ್ಜಿನು ಮ್ಯಾಚ್ ಆಗೋ ರೀತಿಯಲ್ಲಿ ಇಟ್ಕೊಂಡು 1/4 ಇಂಚಿಗೆ ಒಂದು ಫೋಲ್ಡನ್ನು ಮಾಡಿಕೊಂಡು ಇಲ್ಲಿ ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಇಲ್ಲಿ ಬಂದಾಗ ಯಾವುದಾದ್ರು ಈ ಥರ ಒಂದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಈ ಥರ ಒಂದು ಫೋಲ್ಡನ್ನು ಮಾಡಿಕೊಂಡು ಪುನಃ ಈ ಕಡೆಯಿಂದ ಒಂದು ಫೋಲ್ಡನ್ನು ಮಾಡಿಕೊಂಡು ಮತ್ತೆ ಮಧ್ಯಕ್ಕೆ ಈ ರೀತಿಯಲ್ಲಿ ಒಂದು ಫೋಲ್ಡನ್ನು ಮಾಡಿ ಪುನಃ ಇದನ್ನು ಈ ರೀತಿ ಮಧ್ಯಕ್ಕೆ ಮಡಿಸ್ಕೋಬೇಕು. ಈ ಥರ ಮಡಿಸ್ಕೊಂಡು ಇಲ್ಲಿ ಒಳಗಡೆ ಇಟ್ಟು ಹೊಲಿಬೇಕು. ಈ ಥರ ನಾವು ಟ್ಯಾಗ್ ಹಾಕಲಿಲ್ಲ ಅಂದರೆ ಹಾಕೊಳ್ಳುವಾಗ ಕನ್ಫ್ಯೂಸ್ ಆಗುತ್ತೆ, ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ರೀತಿ ಒಂದು ಟ್ಯಾಗನ್ನು ಹಾಕಬೇಕು. ನೋಡಿ ಈ ರೀತಿ ಹೊಲ್ಕೊಂಡಾದ್ಮೇಲೆ ಇಲ್ಲೊಂದು ಸ್ವಲ್ಪ ಗ್ಯಾಪನ್ನು ಬಿಟ್ಟು ಸ್ಟಿಚಿಂಗ್ನ ನಿಲ್ಲಿಸಬೇಕು. ಈಗ ಇಲ್ಲಿ ಏನು ಉದ್ದದ ಎಲಾಸ್ಟಿಕ್ ಇದೆ ಈ ಎಲಾಸ್ಟಿಕ್ಕನ್ನು ನಿಧಾನಕ್ಕೆ ಈ ಕಡೆ ಎಳಿತಾ ಬರಬೇಕು. ನಾವು ಹಾಕಿರೋ ಮಾರ್ಕು ಹೊರಗಡೆ ಬರೋ ತನಕ ಈ ಥರ ಎಳಿತಾ ಇರಬೇಕು. ಈ ಥರ ಎಳೆಯುವಾಗ ನೋಡ್ಕೋತಾ ಇರಬೇಕು, ಈ ಎಲಾಸ್ಟಿಕ್ ಒಳಗಡೆ ಹೋಗ್ಲಿಕ್ಕೆ ಬಿಡಬಾರ್ದು. ನೋಡಿ ಈ ಥರ ನಾವು ಹಾಕಿರೋ ಮಾರ್ಕ್ ಸಿಕ್ಕಿದ ಮೇಲೆ ಅಲ್ಲಿ ಕಟ್ ಮಾಡಿ ತೆಗಿಬೇಕು. ಈಗ ಈ ಮಾರ್ಕ್ ಮೇಲೆ ಈ ಮಾರ್ಕ್ ಬರೋ ರೀತಿಯಲ್ಲಿ ಈ ಥರ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿ ಸರಿ ಲಾಕ್ ಮಾಡಬೇಕು. ಎಲಾಸ್ಟಿಕ್ನ ಈ ರೀತಿಯಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಈ ಥರ ಒಳಗಡೆ ಹಾಕಬೇಕು. ಒಳಗಡೆ ಹಾಕಿದ್ಮೇಲೆ ಈಗ ಇದೇನು ಗ್ಯಾಪ್ ಇದೆ ಈ ಗ್ಯಾಪನ್ನು ಹೊಲ್ಕೋಬೇಕು. ನೋಡಿ ಈ ರೀತಿಯಲ್ಲಿ ಹೊಲ್ಕೊಂಡಾದ್ಮೇಲೆ ಈಗ ಇದನ್ನು ಈ ಥರ ಎಳಿಬೇಕು. ಏನಿಲ್ಲಿ ಬಟ್ಟೆ ಇದೆ ಫುಲ್ಲು ಈಕ್ವಲಾಗಿ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಈ ಥರ ಎಳಿಬೇಕು. ಈಗ ಇದ್ರ ಮಧ್ಯಕ್ಕೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ಥರ ಸ್ಟಿಚ್ ಹಾಕೋದ್ರಿಂದ ಈ ಎಲಾಸ್ಟಿಕ್ಕು ಟ್ವಿಸ್ಟ್ ಆಗೋದಿಲ್ಲ, ಇಲ್ಲದಾದರೆ ಯೂಸ್ ಮಾಡ್ತಾ ಟ್ವಿಸ್ಟ್ ಆಗುತ್ತೆ. ಈಗ ಈ ಥರ 2 ಇಂಚ್ ಅಷ್ಟಕ್ಕೆ ಈ ಥರ ಇಲ್ಲಿ ಇಟ್ಕೊಂಡು ಈ ಬಟ್ಟೆನ ಈ ಥರ ಎಳಿಬೇಕು. ಎಳೆದು ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಯಲ್ಲಿ ಹೊಲ್ಕೋಬೇಕು. ಫ್ರೆಂಡ್ಸ್, ಈಗ ಶಾರ್ಟ್ಸು ಹೊಲಿದು ರೆಡಿಯಾಗಿದೆ. ನಾನು ಮೊದಲೇ ಹೇಳಿದಂತೆ ನೋಡಿ, ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬ ಈಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.